ಸತ್ಯಂ ವದ ಧರ್ಮಂ ಚರ. ಶಂಭಯ್ಯ, ನಿನಗೊಂದು ಸಂತೋಷ ಸುದ್ದಿ. ನಿಮ್ ಪಾದ ನಂಬಿರೋರಲ್ಲಿ ನಾನೇ ಮೊದಲನೇವನು ಅಂದ್ಮೇಲೆ ನಿಮ್ ಪಾದದಡಿಯಲ್ಲಿ ನನಗೆ ಯಾವಾಗಲೂ ಸಂತೋಷವೇ ಗುರುಗಳೇ. ನೀನು ಮುಖ್ಯಮಂತ್ರಿ ಆಗೋ ಗಳಿಗೆ ಹತ್ರ ಬಂದ್ಬಿಡ್ತು. ಮುಖ್ಯಮಂತ್ರಿ? ನಾನು ಮುಖ್ಯಮಂತ್ರಿಯೋ ಗುರುಗಳೇ? ಶಂಭಯ್ಯ, ನಮ್ಮ ಸುಖ ಸಂಪತ್ತಿಗೆ ಯಾರು ಕಾರಣರಾಗ್ತಾರೋ ಅವರನ್ನು ಸುಖವಾಗಿಡೋದೇ ನಮ್ಮ ಧ್ಯೇಯ. ನಿನಗೆ ಮಂತ್ರಿ ಪದವಿ ಸುಖ ತಂದುಕೊಟ್ಟ ಜಾನ್ ಈಗ ನಿನಗೋಸ್ಕರ ಮುಖ್ಯಮಂತ್ರಿ ಕುರ್ಚಿನ ಖಾಲಿ ಮಾಡೋದಕ್ಕೆ ಒಂದು ಕರಾರ್ ಹಾಕಿದ್ದಾನೆ. ಡೌಟೇ ಬೇಡ, ಅದೇನೇ ಇರ್ಲಿ ಅಪ್ನೆ ಕುಡಿ ಜಗದ್ಗುರುಗಳೇ. ನಿಮ್ಮ ಪಾದ ಆ ಜಾನ್ ಕೈಲಿರುವ ಚೂರು ಇವೆರಡನ್ನು ನಂಬಿರೋರಲ್ಲಿ ನಾನೇ ಮೊದಲನೇವನು. ಶಂಭಯ್ಯ, ನಿನ್ನ ಮಗಳ ಯೌವನ ಸೌಂದರ್ಯ ನಮ್ಮ ಜಾನ್ ಕಣ್ಕುಕ್ಕಿ ಅವನ ಆಸೆ ಹೆಚ್ಚಾಗಿ ಹುಚ್ಚಾಗ್ಬಿಟ್ಟಿದ್ದಾನೆ. ಮೊದಲು ತನ್ನ ಪಲ್ಲಂಗದಲ್ಲಿ ಹೇಮಾ, ಆಮೇಲೆ ಚೀಫ್ ಮಿನಿಸ್ಟರ್ ಗಾದಿಲ್ ನೀನು ಅಂತ ಹಠ ಹಿಡಿದಿದ್ದಾನೆ. ನಿಮಗ್ ಡೌಟೇ ಬೇಡ, ಜಾನು ನಮ್ಮವನು. ಒಂದೇ ಒಂದು ದಿವಸ ನನ್ನ ಒಬ್ಬಳೇ ಮಗಳು ಅವನ ಪಲ್ಲಂಗ ಏರುದ್ರೆ ಸಾಯೋ ತನಕ ನಾನು ಮುಖ್ಯಮಂತ್ರಿ ಆಗಿರೋದು ಗ್ಯಾರಂಟಿ ಎನ್ನುವುದಾದ್ರೆ ನಾಳೆನೆ ನನ್ನ ಮಗಳು ತಮ್ಮ ಸನ್ನಿಧಾನದಲ್ಲಿ ಹಾಜರು. ಅವಳು ಅಂದ್ರೆ ನಾನು ಅವಳಪ್ಪ ಬಲವಂತ ಮಾಡಿ ಕಟ್ಟಿ ಒತ್ಕೊಂಡು ಬಂದು ಅವನ ಮಂಚದ ಮೇಲೆ ಉರುಳಿಸ್ತೀನಿ. ನಿಮಗ್ ಡೌಟೇ ಬೇಡ, ನಾನಿನ್ನು ಬರ್ತೀನಿ ಗುರುಗಳೇ. ಜೈ ಜಗದ್ಗುರು. ಸತ್ಯಂ ವದ ಧರ್ಮಂ ಚರ. ಜಾನಕಿ, ಕೀರ್ತಿ ಹಣ ಎರಡೂ ಇಲ್ಲದೆ ಇದ್ದ ಕಾಲದಲ್ಲಿ ಭಾಗ್ಯಲಕ್ಷ್ಮಿಯಾಗಿ ನನ್ನ ಮನೆಗೆ ಬಂದೆ. ಮುದ್ದು ಮುದ್ದಾದ ಹೆಣ್ಣು ಮಗುವನ್ನು ಬಳುವಳಿಯಾಗಿ ಕೊಟ್ಟು ನೀನ್ ನನ್ನಿಂದ ದೂರ ಆದೆ. ಈಗ ನಾನು ಕೀರ್ತಿ ಹಣ ಎರಡನ್ನೂ ಸಂಪಾದನೆ ಮಾಡಿದ್ದೀನಿ. ನೀನು ಬಳುವಳಿಯಾಗಿ ಕೊಟ್ಟ ಮಗು ಬೆಳೆದು ನಿಂತಿದೆ. ಇವತ್ತು ಅವಳು ಒಳ್ಳೇದಕ್ಕೋಸ್ಕರ ನಾನು ಹೇಳೋ ಮಾತನ್ನು ಅವಳು ಒಪ್ತಾಳೋ ಬಿಡ್ತಾಳೋ ನನಗೆ ಗೊತ್ತಿಲ್ಲ. ಆದರೂ ನಾನೀಗ ಹೇಳಲೇಬೇಕು. ಜಾನಕಿ, ನಾನು ಹೇಳೋ ಮಾತನ್ನು ಅವಳು ಒಪ್ಪುವಾಗ ಮಾಡುವ ಜವಾಬ್ದಾರಿ ನಿನಗೆ ಸೇರಿದ್ದು. ಡ್ಯಾಡಿ, 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 ಏನ್ ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲಮ್ಮ. ಅಮ್ಮನ ಹತ್ರ ಏನೋ ಕೇಳ್ಕೊತಾ ಇದ್ದೀರಲ್ಲ, ಏನದು? ಹೇಳ್ತೀನಮ್ಮ, ಖಂಡಿತ ಹೇಳ್ತೀನಿ. ಆದ್ರೆ ಕೇಳೋ ಸಹನೆ ನಿನಗಿರ್ಬೇಕು. ಡೌಟೇ ಬೇಕಾಗಿಲ್ಲ. ನೀವ್ ಏನೇ ಹೇಳಿದ್ರು ಇಡೀ ದಿನ ಕೇಳೋ ಅಷ್ಟು ಸಹನೆ ನನಗಿದೆ ಡ್ಯಾಡಿ. ಹೇಳಿ. ಸರಿಯಮ್ಮ, ಥ್ಯಾಂಕ್ಸ್. ನಡಿ ನನ್ನ ಜೊತೆ. ಯಾರು ನೀವು? ಬನ್ನಿ. ವೆಲ್ಕಮ್ ಹೇಮಾ, ವೆಲ್ಕಮ್. ಚೀಫ್ ಮಿನಿಸ್ಟರ್ ಆಗೋ ಆಸೆಗೆ ನಿಮ್ಮಪ್ಪ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಬಳುವಳಿಯಾಗಿ
ಇವತ್ತಿನ ಅವತರಣ ಕಳ್ಸಕ್ ಹೇಳ್ದೆ. ಅಲ್ಲಿ ನೋಡು ನಿನ್ ಲವರ್. ಹೇಮ, ನೀನ್ ನಮ್ಮ ಮುಂದೆ ಕುಣಿಬೇಕು, ನಮ್ಮ ಮನಸ್ಸು ತಣಿಬೇಕು. ಅದನ್ನ ನೋಡಿ ಅವನ್ ಚಿತ್ರಹಿಂಸೆ ಅನುಭವಿಸ್ಬೇಕು. ಬೇಡ ಹೇಮ, ಈ ಮಾನಗೆಟ್ಟವ್ರ ಮುಂದೆ ನಿನ್ ಶೀಲ ಕಳಂಕ ತಂದ್ಕೋಬೇಡ. ಶಂಭಯ್ಯ, ಶಂಭಯ್ಯ, ಚೀಫ್ ಮಿನಿಸ್ಟರ್ ಆಗೋ ಆಸೆಗೆ ಹೆತ್ತ ಮಗಳನ್ನೇ ತಲೆ ಹಿಡಿಯುವಂತ ನೀಚನಲ್ಲ ಈ ಶಂಭಯ್ಯ. ಎಷ್ಟೇ ಆಸೆ ಬುರುಕನಾದ್ರೂ ನನಗೂ ಕರುಳಿದೆ ಕಣೋ, ಕರುಳು. ನನ್ನ ಪಾಪದ ಬದುಕಿಗೆ ನೀ ಶ್ರೀ ಹಾಡ್ದೆ, ನಿನ್ನ ಪಾಪದ ಬದುಕಿಗೆ ನಾನು ಇತಿಶ್ರೀ ಹಾಕ್ತೀನಿ. ನಿನಗೆ ಡೌಟೇ ಬೇಡ. ಗುರುಗಳೇ, ಆಶ್ರಮದೊಳಗಡೆ ಪೊಲೀಸ್ನವ್ರು ನುಗ್ಬಿಟ್ಟವ್ರೆ. ಸಕಲಾನಂದ, ನಿಂಗಾನಂದ, ಪೊಲೀಸ್ನವ್ರು ನಿರ್ಮಾಣಿಗಳು ಬರ್ದ ನೋಡ್ಕೊಳ್ಳಿ. ಬನ್ನಿ ಬನ್ನಿ. ಸ್ವಾಮೀಜಿ, ಆಶ್ರಮ ಸುತ್ತ ಪೊಲೀಸ್ ಇರ್ತಾರಂತೆ, ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ದಾರಿ ತೋರಿಸ್ರಿ. ತಪ್ಪಿಸ್ಕೊಳಕ್ ದಾರಿ ತೋರಿಸ್ಬೇಕು? ತೋರಿಸ್ತೀನಿ. ಸ್ವಾಮೀಜಿ, ಆ ಗುರುನ್ ಹೇಗಾದ್ರೂ ಮಾಡಿ ಮುಗಿಸ್ಬಿಡಿ. ನಾನು ಗುರು ತೀತಿಮ್ಮ. ಅಮ್ಮ ನೋಡ್ಕೊ.
ನಮ್ಮವರೆಲ್ಲ ಆಶ್ರಮದ ಸುತ್ತ ಆವರಿಸಿಕೊಂಡಿದ್ದಾರೆ. ಫೈರಿಂಗ್ ನಿಲ್ಲಿಸಿ ಸರೆಂಡರ್ ಆಗಿ. ಮನುಷ್ಯ ಮನುಷ್ಯನಿಗೆ ಒಳ್ಳೇದು ಮಾಡಿದ್ರೆ ದೇವರಾಗ್ತಾನೆ. ನಿನ್ ಹಾಗೆ ದ್ರೋಹ ಬಗೆದ್ರೆ ದೆವ್ವ ಆಗ್ತಾನೆ. ಆ ದೆವ್ವಕ್ಕೂ ಕೊನೆಗಾಲ ಇದೆ. ನೀನು ಕೊಡ್ತಿದ್ ಪಾಪದ ಬೂದಿ ಅಲ್ಲ, ಸತ್ತ ನಾಯಿ ಬೂದಿ. ತಗೋ. ಹಾ, ಮುಂದಿನ ಜನ್ಮದಲ್ಲಾದ್ರೂ ನಿನಗೆ ನಿಯತ್ತಿರ್ಲಿ. ಇಂಥ ದೇಶದ್ರೋಹಿನ ಜೀವಿಸೇತ ಉಳಿಸಬಾರ್ದು. ಕಾನೂನು ಕೈಗೆ ತಗೊಳ್ಳೋದು ಅಪರಾಧ. ಅದಕ್ಕೆ ಅಂತ ನಾವಿದ್ದೀವಿ. ಪವನ್ನಿಂದ ರಿಲೀಸ್ ಮಾಡಿ ಅವನ್ನ. ಎಸ್ ಸರ್. ಅರೆಸ್ಟ್ ಹಿಮ್. ಎಸ್ ಸರ್. ಗುರು, ಒಬ್ಬ ದೇಶದ್ರೋಹಿ ಕಾವಿ ಮುಸುಕಿನಲ್ಲಿ ಎಷ್ಟೊಂದು ಅನಾಹುತ ಮಾಡಬಲ್ಲ ಅನ್ನೋದನ್ನ ಈ ಜಗತ್ತಿಗೆ ತೋರಿಸ್ಕೊಟ್ಟೆ. ಕಾವಿ ಹುಟ್ಟವರೆಲ್ಲ ಜಗದ್ಗುರುಗಳಲ್ಲ ಅನ್ನೋದನ್ನ ನೀನು ನಿರೂಪಿಸ್ಬಿಟ್ಟೆ. ಎಳ್ಕೊಂಡೋಗ್ಯವನ್ನ.